ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಬರಲು ಸಾಧ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ ಬಸವಲಿಂಗ ಸ್ವಾಮಿಗಳು. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾಡಳಿತದಿಂದ ವಿಶ್ವ ವಿಕಲಚೇತನರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಿಕಲಚೇತನರ ಸಂಘಟಕರಿಂದ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ವೆಂಕಟೇಶ್ವರ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ನಡೆಸಿ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಕಲಚೇತನರ ಸಂಘಟಕರಿಂದ ನಗರದ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪಟೇಲ್ ನಗರದಲ್ಲಿ ಬರುವ ವೆಂಕಟೇಶ್ವರ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ನಡೆಸಲಾಯಿತು.
ಬಳಿಕ ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅದೇ ರೀತಿ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಗೈದ ವಿಕಲಾಂಗರಿಗೆ ಜಿಲ್ಲಾಡಳಿತದಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ನಂತರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಮಾತನಾಡಿ, ವಿಶ್ವದಲ್ಲಿ ಹೆಚ್ಚು ಸಾಧನೆಯಾಗಿರೋದು ಅದು ವಿಕಲಾಂಗರಿಂದ. ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹಲವು ಸಾಧನೆಗೈದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರು ವಿಕಲಾಂಗರಿಗೆ ಸೇರಿದಂತೆ ಎಲ್ಲ ಅಂಗಾಂಗವುಳ್ಳವರಿಗೆ ಮಾದರಿ ಎಂದು ವಿಕಲಚೇತನರಲ್ಲಿ ಸ್ಫೂರ್ತಿ ತುಂಬಿದ್ರು. ಪ್ರಪಂಚದಲ್ಲಿ ಸಾಧನೆಗಳು ಆಗಿದವಲ್ಲ, ಅದರಲ್ಲಿ ಸಾಧನೆ ಹೆಚ್ಚಾಗಿ ಮಾಡಿರ್ತಕ್ಕಂಥ ವಿಶೇಷ ಸಾಧನೆಗಳು ದಿವ್ಯಾಂಗಚೇತನ. ಉದಾಹರಣೆಗೆ ಗ್ರಾಮ್ ಬೆಲ್ ಟೆಲಿಫೋನನ್ನು ಕಂಡುಹಿಡಿದ್ರು. ಕಿವಿ ಕೇಳಿಸ್ತಾ ಇರಲಿಲ್ಲ. ಇಮ್ಯಾಜಿನ್ ಮಾಡೋಕ್ಕಾಗುತ್ತೆ ಯಾರಿಗಾದರೂ? ಕಿವಿ ಕೇಳದೇ ಇದ್ದಂಥವರು ಫೋನ್ ಕಂಡುಹಿಡಿತಾರೆ. ಇದು ಸೃಷ್ಟಿಯಲ್ಲಿ ವಿಸ್ಮಯ ತಾನೇ ಇದು. ಯಾರು ನಾವೆಲ್ಲ ಸರಿ ಇದ್ದು ನಾವೇನಿಲ್ಲ, ಇರೋ ಫೋನ್ ನಮಗೆ ಯೂಸ್ ಮಾಡೋಕ್ಕೆ ಬರಲ್ಲ ಸರಿಯಾಗಿ. ಇರೋ ಫೋನ್ ನಮಗೆ ಸರಿಯಾಗಿ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಗ್ರಾಮ್ ಬೆಲ್ಲು ಕಂಡುಹಿಡಿದ್ರು. ಥಾಮಸ್ ಎಡಿಸನ್ ಅವ್ರೇನು ಕಂಡುಹಿಡಿದ್ರು? ಬಲ್ಬನ್ನು ಕಂಡುಹಿಡಿದ್ರು. ಈ ಬಲ್ಬ್ ಇಲ್ಲಿದ್ರೆ ನಾವು ಇವತ್ತೆಲ್ಲ ಬೆಳಕಲ್ಲಿ ಇರ್ತಿದ್ವಿ ನಾವು. ಇವರೆಲ್ಲ ಕೂಡ ನೀವು ನೋಡಿ, ಒಂದು ಟಾಪ್ 20 ರಿಸರ್ಚ್, ಟಾಪ್ 20 ಇನೋವೇಷನ್ಸ್ ಏನಾದರೂ ನಮ್ಮ ಪ್ರಪಂಚದಲ್ಲಿ ಆಗಿದ್ದರೆ ಅದು ದಿವ್ಯಾಂಗ ಚೇತನರಿಂದ ಆಗಿದೆ. ಅದನ್ನು ತಾವೆಲ್ಲ ನೋಡಬೇಕು. ಅವರೆಲ್ಲ ನಿಮಗೆಲ್ಲ ಮಾದರಿ ಆಗ್ತಾರೆ. ಎಲ್ಲ ಇದ್ದವರು ನಾವು ಸಮಾಜಕ್ಕೆ ಏನೂ ಕೊಡೋಕ್ಕಾಗ್ತಾ ಇಲ್ಲ, ಬರೀ ಸಮಾಜದ ಮೇಲೆ ದೂಷಣೆ ಮಾಡ್ತಾ ಇದ್ದೀವಿ. ಬಟ್ ಎಲ್ಲಾದರೂ ಒಂದು ಅಂಗ ಓನಾಗಿದ್ದು, ಯಾವುದೇ ಒಂದು ಅಂಗ ಭಾಳ ಮುಖ್ಯವಾದ ಅಂಗ ನಮಗೆ ಇಲ್ಲದೆ ಇದ್ದಾಗ ನಾವು ಸಮಾಜಕ್ಕೆ ಏನನ್ನು ಕೊಡ್ಬೋದು, ಪ್ರಪಂಚಕ್ಕೆ ಏನಂತ ಕೊಡ್ಬೋದು. ಅವರು ಕೊಟ್ಟಂತಹವು ಶತಮಾನಗಳಷ್ಟು ಹಳೆಯದಾದರೂ ಕೂಡ ಇವತ್ತು ಅದರ ಅವಶ್ಯಕತೆ ಇದೆ. ಹಾಗಾಗಿ ದೇವರು ಯಾವುದೋ ಒಂದು ಅಂಗವನ್ನು ಯಾವುದೋ ಒಂದು ಕಾರಣಕ್ಕೆ ನಮಗೆ ಕಡಿಮೆ ಮಾಡಿರ್ಬೋದು, ಆದರೆ ನಿಮಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಬಳಸಬೇಕು, ಅದನ್ನು ಒಳ್ಳೆಯದಕ್ಕೆ ಬಳಸಬೇಕು. ಆ ಶಕ್ತಿ ಪ್ರಪಂಚದಲ್ಲಿ ಮತ್ಯಾವುದೋ ಒಂದು ವಿಸ್ಮಯವನ್ನು ಸೃಷ್ಟಿ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಶಕ್ತಿಯನ್ನು ತಾವೆಲ್ಲ ಉಪಯೋಗಿಸ್ಕೋಬೇಕು. ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲೆ ಇತ್ತೀಚೆಗೆ ನಿರಂತರವಾಗಿ ನಡೆಯುತ್ತಿರುವ ಹಲ್ಲೆ ಮತ್ತು ಆಕ್ರಮಣ ನೀತಿಯನ್ನ ಖಂಡಿಸಿ ದೇಶವ್ಯಾಪಿ ಹೋರಾಟಗಳು ನಡೆಯುತ್ತಿವೆ. ಇತ್ತ ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಸಂಘಟಕರಿಂದ ಜನಾಂದೋಲನ ಸಮಾವೇಶ ನಡೆಸಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಲ್ಲೆಯನ್ನ ಖಂಡಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 5ರಂದು ವಿಜಯನಗರ ದಲಿತ ಹಾಗೂ ಶೋಷಿತರ ಧ್ವನಿ ಸಂಘಟನೆಯಿಂದ ಬಾಂಗ್ಲಾದ ಹಿಂದೂಗಳ ಮೇಲಿನ ನಿರಂತರ ಹಲ್ಲೆ ಹಾಗೂ ಆಕ್ರಮಣ ನೀತಿಯನ್ನ ಖಂಡಿಸಿ ವಾಲ್ಮೀಕಿ ವೃತ್ತದಲ್ಲಿ ಜನಾಂದೋಲನ ಸಮಾವೇಶ ಕೈಗೊಳ್ಳಲಾಗಿತ್ತು. ಈ ವೇಳೆ ಸಂಘದ ಅಧ್ಯಕ್ಷ ಕಟಗಿ ರಾಮಕೃಷ್ಣರವರು ಮಾತನಾಡಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರ ಹಲ್ಲೆ ನಡೆಯುತ್ತಿದೆ. ಹಾಗಾಗಿ ಭಾರತ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಂತ್ರಸ್ತ ದಲಿತರ ರಕ್ಷಣೆಗೆ ನಿಲ್ಲಬೇಕು. ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡುತ್ತಿರುವ ಮತೀಯ ಶಕ್ತಿಗಳಿಗೆ ಕಡಿವಾಣ ಹಾಕಬೇಕು ಹಾಗೂ ಇಸ್ಕಾನ್ ಸನ್ಯಾಸಿ ಚಿನ್ಮಯಿ ದಾಸ್ ರವರನ್ನ ಸೆರೆವಾಸದಿಂದ ಮುಕ್ತಿಗೊಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಆಗ್ರಹಿಸಿದ್ದಾರೆ. ಭಾರತ ಸರ್ಕಾರ ಮತ್ತು ಭಾರತ ಮಿಲಿಟರಿಯವರ ಸಹಾಯದೊಂದಿಗೆ ಬಾಂಗ್ಲಾದೇಶವಾಗಿ ಉದಯಹೊಮ್ಮಿತು. ಅವರು ಈ ದಿನಗಳಲ್ಲಿ ಮರ್ತಿದ್ದಾರೆ ಭಾರತದ ಸಹಾಯ ಮತ್ತು ಮಿಲಿಟರಿಯವರ ಸಹಾಯ. ನಮ್ಮ ದೇಶದ ಸಹಾಯ ಇಲ್ಲದೆ ಇದ್ದಿದ್ದರೆ ಬಾಂಗ್ಲಾದೇಶ ಇವತ್ತು ಇರ್ತಾ ಇರಲಿಲ್ಲ. ಆ ನೋಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಿಸ್ ಇವರೇನು ಶಾಂತಿ ದೂತರು ಅಂತಂದು ಹೇಳಿ ಅವರನ್ನು ತಾತ್ಕಾಲಿಕವಾಗಿ ಸರ್ಕಾರ ನಡೆಸಲಿಕ್ಕೆ ನೇಮಿಸಿದ್ದಾರೆ. ಅವ್ರಿಗೆ ಯಾವ ರೀತಿಯಲ್ಲಿ ನೋಬೆಲ್ ಪುರಸ್ಕಾರ ಕೊಟ್ಟರೋ ಗೊತ್ತಿಲ್ಲ. ಇಡೀ ದೇಶದಲ್ಲಿ ದೌರ್ಜನ್ಯ ಮತ್ತು ಅತ್ಯಾಚಾರಗಳು ನಡೀತಾ ಇದ್ರು ಕೂಡ ಅವ್ರು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅವರು ಆಡಳಿತ ನಡೆಸೋ ಬದಲು ಈ ಭಯೋತ್ಪಾದಕರು ಮತ್ತು ದುರಾಡಳಿತರು ಅವರ ಜೊತೆಗೆ ಸೇರಿ ಆ ದೇಶವನ್ನೇ ಒಂದು ಹಾಳುಗಳಂಥ ಪರಿಸ್ಥಿತಿ ಹಿಂದಿನ ದಿನಗಳಲ್ಲಿ ತಂದಿದ್ದಾರೆ. ಅವರು ಆಡಳಿತ ನಡೆಸದೇ ಇಲ್ಲದೆ ಅವರು ಕೂಡ ರಾಜೀನಾಮೆ ಕೊಟ್ಟು ಒಂದು ರಾಷ್ಟ್ರಪತಿ ಆಳ್ವಿಕೆ ಕೂಡ ಮಾಡಬೇಕು. ಅಲ್ಲಿ ಏನು ಮಾಡಿದ್ರು ಕೂಡ ಆ ದೌರ್ಜನ್ಯಗಳು ಅಲ್ಪಸಂಖ್ಯಾತರು ನಮ್ಮ ಹಿಂದೂಗಳ ಮೇಲೆ ನಿಲ್ತಾ ಇಲ್ಲ. ಹಿಂದೂಗಳನ್ನು ದೌರ್ಜನ್ಯ ಮಾಡಿ ಅಲ್ಲಿಂದ ಓಡಿಸ್ತಕ್ಕಂಥ ಕೆಲಸ ಕೂಡ ಆಗಿದೆ. ನಮ್ಮ ಸಂಘಟನೆ ಕೆಲವೊಂದು ಮಾಹಿತಿ ಈ ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಏನು ಮಾಹಿತಿ, ಆ ಮಾಹಿತಿಯನ್ನು ನಮ್ಮ ಸಂಘಟನೆಯನ್ನು ಒಂದು ಪಡೆದಿದೆ. ಆ ಮಾಹಿತಿ ತಮ್ಮಗಳ ಮುಂದೆ ಹೇಳ್ಕೊಳ್ಳೋಕೆ ಬಯಸ್ತೇನೆ. ಒಟ್ಟು 209 ಹೊಸ ಸೆಕ್ರೆಟರಿಗಳನ್ನು, ಅಂದರೆ ಸರ್ಕಾರ ನಡೆಸಲಿಕ್ಕೆ ಸೆಕ್ರೆಟರಿಗಳನ್ನು ನೇಮಿಸಿದೆ. ಅವರೇನು ಸರ್ಕಾರ ನಡೆಸ್ತಾ ಇದ್ದಾರೋ ಅವರೇ ಲೂಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಇವತ್ತಿಗೂ ಗೊತ್ತಿಲ್ಲ.
5888 ಶಸ್ತ್ರಾಸ್ತ್ರಗಳನ್ನು ಈ ನಾಗರಿಕರು ಭಯೋತ್ಪಾದಕರು ಅಲ್ಲಿಂದ ಒಯ್ದಿದ್ದಾರೆ. ಅಂದರೆ ಸರ್ಕಾರದ ಶಸ್ತ್ರಾಸ್ತ್ರಗಳನ್ನೇ ಕೂಡ ಕೊಂಡೊಯ್ದಿದ್ದಾರೆ. ಅದರಲ್ಲಿ ಬರೀ 1700 ಶಸ್ತ್ರಾಸ್ತ್ರಗಳು ರಿಕವರಿ ಆಗಿದ್ದಾವೆ. ಇನ್ನು ಉಳಿದಿದ್ದು ಎಲ್ಲಿ ಹೋಗಿದ್ದಾವೋ, ಯಾವ ಕಂಟೈನರ್ನಲ್ಲಿ ತಗೊಂಡೋಗಿ ಯಾವ ಭಯೋತ್ಪಾದಕರಲ್ಲಿ ಕೊಟ್ಟಿದ್ದಾರೆ ಅಂತ ಕೂಡ ಇನ್ನೂ ಮಾಹಿತಿ ಇಲ್ಲ. ಚೀನಾ ಪಾತ್ರ ಆ ದೇಶದ ದಿವಾಳಿತನಕ್ಕೆ ಬಹಳ ಪ್ರಮುಖ ಕಾರಣವಾಗಿದೆ. ಚೀನಾ ದೇಶದ ಕುಮ್ಮಕ್ಕಿನಿಂದಲೇ ಈ ಬಾಂಗ್ಲಾದೇಶ ಇಂದಿನ ಈ ಸ್ಥಿತಿಗೆ ಬಂದಿದೆ. ಸುಮಾರು 1500 ಹೆಚ್ಚು ಹಿಂದೂ ಶಿಕ್ಷಕರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಹಿಂದೂ ಶಿಕ್ಷಕರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮತ್ತು ಸುಳ್ಳು ಕೇಸ್ಗಳನ್ನು ಹಾಕುವಂಥ ಕೆಲಸ ಈ ತಾತ್ಕಾಲಿಕ ಸರ್ಕಾರ ಮಾಡ್ತಾ ಇದೆ. 1,50,000 ಜನಸಂಖ್ಯೆ, ಹಿಂದೂ ಜನಸಂಖ್ಯೆ ಭೂಗತರಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಕೂಡ ಇದುವರೆಗೂ ಗೊತ್ತಿಲ್ಲ. ಈ ದೌರ್ಜನ್ಯ, ಈ ಭಯೋತ್ಪಾದಕರ ಈ ದಬ್ಬಾಳಿಕೆ ತಾಳಲಾರದೇನೆ. ಮತ್ತು ಹಿಂದೂ ಪೊಲೀಸ್ ಅಧಿಕಾರಿ, ಅಲ್ಲೇನು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಸ್ವತಂತ್ರ ಪೂರ್ವದಲ್ಲಿದ್ದರು, ಅಲ್ಲೇ ಜೀವನ ಮಾಡ್ತಾಯಿದ್ರು. ಅವರು ಹಿಂದೂ ಪೊಲೀಸ್ ಅಧಿಕಾರಿಗಳಾಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಕೂಡ ಅವರನ್ನು ಸುಳ್ಳು ಕೇಸ್ಗಳನ್ನು ಮಾಡಿ ಹಿಂದೂ ಪೊಲೀಸ್ ಅಧಿಕಾರಿಗಳು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಅಲ್ಲಿನ ಸೇನೆಯಿಂದ ಹಿಂದೂಗಳ ರಕ್ಷಣೆನೇ ಆಗ್ತಾ ಇಲ್ಲ. ಇಲ್ಲಿದ್ದಂಥ ಒಟ್ಟು 98,000 ಹೆಸರುಗಳು ಪ್ರಕರಣದಲ್ಲಿ ನೋಂದಾಯಿಸಿದ್ದಾರೆ. ಹಿಂದೂ ಜನಸಂಖ್ಯೆ 98,000 ಜನಗಳದ್ದು ಸುಳ್ಳಿನ ಒಂದು ಪ್ರಕರಣವನ್ನು ಇದು ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ. ಪತ್ರಕರ್ತರ ಮೇಲೆ ದಾಳಿ ನಡೀತಾನೆ ಇದೆ, ಅವ್ರ ಮೇಲೆ ಕೂಡ ದೌರ್ಜನ್ಯ ನಡೀತಾ ಇದೆ. ಈಗಿನ ಅವರು ಇತ್ತೀಚಿನ ಘೋಷಣೆ ಏನು, ಬಾಂಗ್ಲಾದೇಶದ ನಾಗರಿಕರ ಅಂತ ಕೂಡ ಹೇಳೋದಿಲ್ಲ ನಾನು, ಅನಾಗರಿಕರ ಘೋಷಣೆ ಏನಂದರೆ ನೋ ಮೆಜಾರಿಟಿ ನೋ ಮೈನಾರಿಟಿ. ಅಂದರೆ ಇಲ್ಲಿ ಮೈನಾರಿಟಿಯವರು ಬಾಂಗ್ಲಾದೇಶದಲ್ಲಿ ಇರಬಾರ್ದು. ಮೈನಾರಿಟಿ ಅಂದರೆ ಯಾರಲ್ಲಿ? ಹಿಂದೂಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ ಮತ್ತು ಯಹೂದಿಗಳಿದ್ದಾರೆ. ಇವರು ಈ ದೇಶದಲ್ಲಿ ಇರಬಾರ್ದು ಅಂತ, ನೋ ಮೆಜಾರಿಟಿ ನೋ ಮೈನಾರಿಟಿ, ಇಂಥ ವಾಕ್ಯಗಳನ್ನು ಅವರು ಇದು ಮಾಡ್ತಾ ಇದ್ದಾರೆ. ಮತ್ತು ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಕೆಲವು ವಿದ್ಯಾರ್ಥಿ ನಾಯಕರು ಇದೇನು ವಿದ್ಯಾರ್ಥಿ ಆಂದೋಲನವನ್ನು ಸ್ಟಾರ್ಟ್ ಮಾಡಿದ್ರು, ಆ ವಿದ್ಯಾರ್ಥಿ ನಾಯಕರು ಚೀನಾ ಮತ್ತು ಪಾಕಿಸ್ತಾನ ಜೊತೆಗೆ ನೇರವಾಗಿ ನಂಟನ್ನು ಇಟ್ಕೊಂಡಿದ್ದಾರೆ. ಅಂದರೆ ಈಗ ತಿಳ್ಕೋಬೇಕು, ಈ ಬಾಂಗ್ಲಾದೇಶವನ್ನು ಯಾವ ಗತಿಗೆ ಈ ಪಾಕಿಸ್ತಾನ ಮತ್ತು ಚೀನಾ ಒಯ್ತಾ ಇದೆ. ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುವಂಥ ಕೆಲಸಕ್ಕೆ ಈ ವಿದ್ಯಾರ್ಥಿಗಳು ಕೂಡ ಕೈ ಹಾಕಿದ್ದಾರೆ. ಬಳಿಕ ಜೋಗದ ಸ್ವಾಮಿಗಳು ಮಾತನಾಡಿ, ಹಿಂದೂಗಳು ಶಾಂತಿ ಪ್ರಿಯರು. ಸನಾತನ ಧರ್ಮವನ್ನ ನಾವು ಕಾಪಾಡಬೇಕೆಂದಲ್ಲಿ ನಮ್ಮಲ್ಲಿ ಇರುವ ವೀಕ್ನೆಸ್ ಅನ್ನ ಬದಿಗಿರಿಸಿ ಮುಂದೆ ಬಂದಾಗ ಯಾರೂ ಕೂಡ ಹಿಂದೂಗಳ ಮೇಲೆ ಈ ರೀತಿಯ ಹಲ್ಲೆ ಮಾಡಲು ಮುಂದೆ ಬರುವುದಿಲ್ಲ. ಹಾಗಾಗಿ ರಾಜಕೀಯ ಪ್ರಮುಖರು ಈ ಅಂಶವನ್ನ ಗಂಭೀರವಾಗಿ ಪರಿಗಣಿಸಿ ಹಿಂದೂಗಳನ್ನ ರಕ್ಷಣೆ ಮಾಡಬೇಕಾದ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ, ಶಾಂತಿ. ಈ ಶಾಂತಿ ನಮ್ಮಿಂದ ಯಾವಾಗ ಹೊರಗೋಗುತ್ತೆ ಅವಾಗ ನಮ್ಮ ಹಿಂದೂ ಧರ್ಮಗಳು ಎದ್ದು ಕೂಡ್ತಾವೆ. ಶಾಂತಿ ಅಂತಕ್ಕಂಥದ್ದು ನಮ್ಮ ಅಶೋಕ ಚಕ್ರವರ್ತಿಗಾದಂಥವ್ರು ನನ್ನ ಒಂದು ಬೀಜ ಬಿತ್ತು ಹೋಗ್ಬಿಟ್ಟಿದ್ದಾರೆ. ಆ ಸಾಮ್ರಾಟನ ಮಾತನ್ನು ನಾವು ತಳ್ಳಿ ಹಾಕದೇನೆ ನಾವು ಇದನ್ನು ಶಾಂತಿ ಅಂತ ಹೋಗ್ತಾ ಹೊರಟಿದ್ದೀವಿ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಬರ್ತಿದೆ. ಸಾರ್ವಜನಿಕರು ಇದರಿಂದ ಹೊರಗೆ ಬರ್ಬೇಕಾದ್ರೆ ಶಾಂತಿಯನ್ನು ಬದಿಗಿಡಬೇಕು. ಆವಾಗ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಎದ್ದು ಬೆಳೆಯುತ್ತೆ. ಆವಾಗ ನಮ್ಮ ಪರದೇಶಕ್ಕೆ ಅಕ್ರಮ ಮಾಡ್ತಕ್ಕಂಥ ಕೆಲಸಗಳು ಈ ಪ್ರಧಾನಮಂತ್ರಿಗಳಾಗಲಿ ರಾಷ್ಟ್ರಪತಿಗಳು ವಹಿಸ್ಕೊಳ್ಬೇಕು. ಬೇರೆ ಯಾವುದೇ ರೀತಿಯೊಳಗೆ ಒಂದು ನಮ್ಮ ತಪ್ಪು ಮಾತಾಡಿದರೆ ಅವ್ರು ತಕ್ಷಣವಾಗಿ ಜೈಲಿಗೆ ಹಾಕ್ತಾರೆ. ಯಾವುದೂ ನಮ್ಮ ಭಾರತ ದೇಶದಲ್ಲಿ ಬೇರೆ ಅನ್ಯ ಧರ್ಮದವ್ರು ಏನೇ ಮಾತಾಡಿದ್ರು ಅವ್ರು ಯಾವುದೇ ಥರದ ಸ್ಪಂದನೆ ಇಲ್ಲ, ಅವ್ರಿಗೆ ಪನಿಷ್ಮೆಂಟ್ ಇಲ್ಲ, ಏನಿಲ್ಲ. ಇದು RS ಸಂಘಟನೆಗಳಿಗೆ ಇರ್ತಕ್ಕಂಥದ್ದು ಒಂದು ಭಾವನೆಗಳನ್ನ ತಳ್ಳಕ್ಕೆ ಹೋಗಿ ಇವರೆಲ್ಲ ಅವ್ರು ಯಾವ ರೀತಿ ಒಂದು ಅಚಾರಗಳು ಇಟ್ಕೊಂಡು ಬೆಳ್ತಾರೋ ಆ ರೀತಿ ತಾವೊಂದು ಅಚಾರ. ಈ ಗೋಲು ಕಮಿಟಿಗಳು ನಡೆಯಲಿ ಈ ಕಾಲಕ್ಕೆ ಈಗೆಲ್ಲ ಬರ್ತಕ್ಕಂಥ ಯಾವುದು ತಮಗೆಲ್ಲ ಗೊತ್ತು. ಹಾಗಾಗಿ ನೀವೆಲ್ಲರೂ ಈ ನಾವು ಸನ್ಯಾಸಿಗಳು ನಾವೆಲ್ಲ ಬಿಟ್ಟು ಕೂತಿರ್ತೀವಿ. ನಾವು ಅಚಾರ ತಗೊಂಡು ಪ್ರಯೋಗ ಮಾಡಕ್ಕೆ ಬರೋದಿಲ್ಲ. ಸಾರ್ವಜನಿಕರಿಗೆಲ್ಲ ಕಾರಣಕರ್ತರು. ಹಾಗಾಗಿ ಹಿಂದೂ ಧರ್ಮವು ಬೆಳಿಬೇಕು. ಭಾರ ವಿಶ್ವದೊಳಗಿರ್ತಕ್ಕಂಥ ಮೂಲ ಧರ್ಮ ಸನಾತನ ಧರ್ಮವನ್ನು ಎತ್ತಿಡಿಬೇಕಾದ್ರೆ ಸಾರ್ವಜನಿಕರಿಗೆ ಕಾರಣ ಶಾಂತಿ ಅಂತ ನಾವು ಹೇಳ್ತೀವಿ. ಸಾಧುಗಳು ಗುರುಗಳು ಶಾಂತಿ ಇರಿ ಅಂತ. ನಾವು ಹಿಂದೂ ಧರ್ಮಗಳ ಮೇಲೆ ಹರೇ ಕೃಷ್ಣ ಹರೇ ರಾಮ ಇಸ್ಕಾನ್ನವರು ಆ ಗುರುಗಳ ಮೇಲೆ ಪ್ರಯೋಗ ಈ ಅಸ್ತ್ರ ಪ್ರಯೋಗ ಆಗಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವೀಕ್
ಆ ವೀಗ ಇವತ್ತು ಬಾಂಗ್ಲಾದೇಶ 1971 ಇದೇ ಇಂದಿರಾ ಗಾಂಧಿಯವರು ಅದನ್ನು ಬೇರ್ಪಡಿಸಿದ್ದನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಿ ಅವ್ರಿಗೊಂದು ಸ್ವತಂತ್ರವಾಗಿರ್ತಕ್ಕಂಥ ರಾಷ್ಟ್ರವನ್ನು ಮಾಡಿಕೊಡ್ತಕ್ಕಂಥ ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ, ಅವರು ಅದ್ರ ಬಗ್ಗೆ ಗಮನ ಇಲ್ದೇನೆ ಇವತ್ತು ದಿವಸ ಅವರೇ ಆದಂಥ ತಮ್ಮದೇ ಆದಂಥ ಒಂದು ಧೋರಣೆಯನ್ನು ತೋರಿಕೊಂಡು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳನ್ನ ಹೊರಗೋಗ್ರಿ ಅಂತ ಅನ್ಬೇಕಾದ್ರೆ, ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಬಂದಿರ್ತಕ್ಕಂಥ ಬಾಂಗ್ಲಾದೇಶಗಳನ್ನ ಹೊರಗಾಡ್ಬೇಕಾದ್ದು ನಿಮ್ಮ ಭಾರತ ದೇಶದ ಒಂದು ಕರ್ತವ್ಯ. ಇದನ್ನು ಮೊದಲು ಮಾಡಬೇಕಾದ್ದು ಈ ರಾಜಕೀಯ ವ್ಯಕ್ತಿಗಳು, ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಅವ್ರಿಗೆ ಬಿಟ್ಟರೆ ವಿಷಯಗಳು. ನಾವೇನಪ್ಪ ಸಮಾನತೆ ಇಲ್ಲ ಅಂತೇಳಿ ಸಮಾನತೆ ನೀವು ಸೇರಿಸ್ಕೊಳ್ಳೋಕ್ಕಾಗಲ್ಲ, ನಾವು ಸೇರಿಸ್ಕೊಳ್ತೀವಿ ಸನ್ಯಾಸಿಗಳು. ಆದರೂ ತಾವು ಇದನ್ನು ಖಂಡಿಸಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಒಂದು ಅಧಿಕಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡೋಕ್ಕಂತ ತನ್ನಲ್ಲಿ ಹೇಳ್ತಿದ್ದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಜಯನಗರ ಜಿಲ್ಲಾ ಘಟಕದ 3 ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ನಡೆಸಲಾಯಿತು. ಇದರಲ್ಲಿ ಕಂದಾಯ ನಿರೀಕ್ಷಕರಾದ ಜಿ ಮಲ್ಲಿಕಾರ್ಜುನರವರು 2ನೇ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಜಯನಗರ ಜಿಲ್ಲೆಯ ಅಧ್ಯಕ್ಷ, ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆಸಲಾಯಿತು. ಈ ಭಾಗವಾಗಿ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರು ಸಾಲಾಗಿ ಬಂದು ತಮ್ಮ ಅಮೂಲ್ಯ ಮತವನ್ನ ಚಲಾಯಿಸಿದ್ರು. ಹೀಗೆ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಸಿ ಮತಗಳ ಎಣಿಕೆ ಮಾಡಲಾಯಿತು. ಹೀಗೆ ಮತ ಎಣಿಕೆಯ ನಂತರ ಚುನಾವಣಾ ಅಧಿಕಾರಿಗಳು ವಿಜೇತ ಅಭ್ಯರ್ಥಿಗಳ ಹೆಸರನ್ನ ಅಧಿಕೃತವಾಗಿ ಘೋಷಿಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಜಯನಗರ ಜಿಲ್ಲಾ ಶಾಖೆಯ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅತ್ಯಧಿಕ ಮತವನ್ನು ಗಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಜಿ ಮಲ್ಲಿಕಾರ್ಜುನಗೌಡ ಕಂದಾಯ ನಿರೀಕ್ಷಕರು ಇವರು ಚುನಾಯಿತರಾಗಿದ್ದಾರೆಂದು ಘೋಷಿಸಿದೆ. ಒಟ್ಟು 63 ಮತಗಳಲ್ಲಿ ಜಿ ಮಲ್ಲಿಕಾರ್ಜುನಗೌಡ ಇವರು 42 ಮತಗಳನ್ನು, ಶ್ರೀ ರಾಜೀವ್ ಹೆಚ್ ಇವರು 21 ಮತಗಳನ್ನು ಪಡೆದು ಜಿ ಮಲ್ಲಿಕಾರ್ಜುನಗೌಡ ಅವರು ಅತ್ಯಧಿಕ ಮತ ಪಡೆದಿರುವುದರಿಂದ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆಂದು ಘೋಷಿಸಿದೆ. ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ಶ್ರೀ ಕೆ ಮಲ್ಲೇಶಪ್ಪ ಇವರು 38 ಮತಗಳನ್ನು ಪಡೆದಿದ್ದು, ಶ್ರೀ ಮಾಲ್ತೇಶ್ ಮರೇಗೌಡರವರು 25 ಮತಗಳನ್ನು ಪಡೆದಿದ್ದು, ಅತ್ಯಧಿಕ ಮತ ಗಳಿಸಿರುವ ಶ್ರೀ ಕೆ ಮಲ್ಲೇಶಪ್ಪ ಇವರು ಚುನಾಯಿತರಾಗಿದ್ದಾರೆಂದು ಘೋಷಿಸಿದೆ. ಅದೇ ರೀತಿ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀ ರಾಘವೇಂದ್ರ ಎಸ್ ಹೆಗಡೆಯಾಳು ಖಜಾನೆ ಇಲಾಖೆಯವರು 51 ಮತಗಳನ್ನು ಪಡೆದಿದ್ದು, ಅವರ ಪ್ರತಿಸ್ಪರ್ಧಿ ಶ್ರೀ ಸೈಯದ್ ಕಲೀಮುಲ್ಲಾ ಇವರು 12 ಮತಗಳನ್ನು ಪಡೆದಿದ್ದು, ಅತ್ಯಧಿಕ ಮತಗಳನ್ನು ಪಡೆದ ಶ್ರೀ ರಾಘವೇಂದ್ರ ಎಸ್ ಹೆಗಡೆಯಾಳು ಇವರು ಚುನಾಯಿತರಾಗಿದ್ದಾರೆಂದು ಘೋಷಿಸುತ್ತೇನೆ. ಈ ದಿನ ನಡೆದ ಮತದಾನ ಸಂಪೂರ್ಣ ಶಾಂತಿಯುತವಾಗಿತ್ತು. ಹೀಗಾಗಿ ಈ ಒಂದು ಮತದಾನದಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಮತ್ತು ಅತ್ಯುತ್ತಮವಾಗಿ ಚುನಾವಣೆ ನಡೆಯಲಿಕ್ಕೆ ಕಾರಣರಾದ ಎಲ್ಲ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಿಗೂ ಮತ್ತು ನೌಕರ ಬಾಂಧವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಂತರ ವಿಜೇತರರು ಸೇರಿದಂತೆ ಬೆಂಬಲಿಗರಿಂದ ಸಂಭ್ರಮಾಚರಣೆ ನಡೆಸಲಾಯಿತು. ನಂತರ 2ನೇ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡ ಕಂದಾಯ ನಿರೀಕ್ಷಕರಾದ ಜಿ ಮಲ್ಲಿಕಾರ್ಜುನ ಗೌಡರವರು ಮಾತನಾಡಿ, ಮುಂದಿನ ಅವಧಿಯಲ್ಲಿ ಸರ್ಕಾರಿ ನೌಕರರಿಗೆ ಉಚಿತ ಆರೋಗ್ಯ ಸೇವೆಯನ್ನ ಸರ್ಕಾರ ನೀಡಬೇಕಿದೆ. ಹಾಗೇನೆ
ಹಳೆ ಪಿಂಚಣಿಯನ್ನ ಯಥಾಸ್ಥಿತಿಯಾಗಿ ಮರುಸ್ಥಾಪಿಸಬೇಕು ಹಾಗೂ ಸರ್ಕಾರಿ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಮಟ್ಟದಲ್ಲಿ ಹೋರಾಟ ನಡೆಸಲಾಗುವುದೆಂದು ತಿಳಿಸುತ್ತಾ 2ನೇ ಬಾರಿಗೂ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಸರ್ಕಾರಿ ನೌಕರರಿಗೆ ಕೃತಜ್ಞತೆ ತಿಳಿಸಿದ್ದಾರೆ. ಈ ದಿನ ನಿಜವಾಗ್ಲೂ ಕೂಡ ಅಭೂತಪೂರ್ವವಾಗಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಜಿ ಮಲ್ಲಿಕಾರ್ಜುನ ಗೌಡ ಆದ ನಾನು ಅತ್ಯಂತ ಅಭೂತಪೂರ್ವವಾಗಿ ವಿಜಯನಗರ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರಿಗೆ ನಿಜವಾಗ್ಲೂ ಕೂಡ ವಿಜಯವನ್ನು ಸಮರ್ಪಿಸ್ತೇನೆ. ಹಾಗೂ ನಮ್ಮ ಖಜಾಂಚಿಯವರಾದಂಥ ಮಲ್ಲೇಶಪ್ಪ ಸರ್ ಅವರು ಮತ್ತು ರಾಜ್ಯ ಪರಿಷತ್ ಸದಸ್ಯರಾದಂಥ ನಮ್ಮ ಹೆಗ್ಡೆಯಾಳ್ ಅವರು, ರಾಘವೇಂದ್ರ ಹೆಗ್ಡೆಯಾಳ್ ಅವರು, ಇವರೆಲ್ಲವರೊಂದು ಸಹಕಾರದಿಂದ ಮತ್ತು ಎಲ್ಲ ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರ ಸಹಕಾರದಿಂದ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಒಂದು ಜಿಲ್ಲಾ ಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರ ಒಂದು ಅಭೂತಪೂರ್ವವಾದಂಥ ಒಂದು ನಿಜವಾಗ್ಲೂ ಕೂಡ ಇವತ್ತು ವಿಜಯ. ಇದು 2ನೇ ಅವಧಿ ವಿಜಯನಗರ ಜಿಲ್ಲೆಯಲ್ಲಿ ಪ್ರಥಮ ಅಧ್ಯಕ್ಷನಾಗಿ ನಾನು ನಿಜವಾಗ್ಲೂ ಕೂಡ ಅವಧಿಯಲ್ಲಿ ನಾನು ವಿಜಯ ಆಗಿದ್ದೀನಿ ಮತ್ತು 2ನೇ ಅವಧಿಯಲ್ಲಿ ಕೂಡ ನಾನು ವಿಜಯಶಾಲಿಯಾಗಿ ಸಮಸ್ತ ಸರ್ಕಾರಿ ನೌಕರರು ನನಗೆ ಆರಿಸಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಷಡಾಕ್ಷರಿ ಅವರ ನೇತೃತ್ವದಲ್ಲಿ 2019ರಿಂದ 24ರವರೆಗೆ ನಾವು ನಿಜವಾಗ್ಲೂ ಕೂಡ ಎಲ್ಲ ಸರ್ಕಾರಿ ನೌಕರರು ಕೂಡ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಮತ್ತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಿಜವಾಗ್ಲೂ ಕೂಡ ನಾವೆಲ್ಲ ಬೆಳಕಾಗಿದ್ದೀವಿ. ಎಲ್ಲ ಸರ್ಕಾರಿ ನೌಕರರು ಕೂಡ ನಮ್ಮನ್ನು 2ನೇ ಬಾರಿ ಕೂಡ ಆರಿಸಿದ್ದಾರೆ. ಅಂದರೆ ನಮಗೆ ಭಾಳಷ್ಟು ಜವಾಬ್ದಾರಿ ಇದೆ ಮತ್ತು ಅವರ ಸುಖ ಮತ್ತು ದುಃಖಗಳಿಗೆ ಭಾಗಿಯಾಗ್ತಾ ಮುಂದಿನ ಅವಧಿಯಲ್ಲಿ ನಾನು ನಿಜವಾಗ್ಲೂ ಕೂಡ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ನೂತನ ಕಟ್ಟಡವನ್ನು ನಮ್ಮ ಸ್ಥಳೀಯ ಶಾಸಕರ ಒಂದು ನಿಧಿಯಲ್ಲಿ ಮತ್ತು ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳ ಸಹಕಾರದಿಂದ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯವನ್ನು ಸಾಧಿಸಬೇಕಾಗಿದೆ ಮತ್ತು ಸಮಸ್ತ ಸರ್ಕಾರಿ ನೌಕರರ ಕಷ್ಟ ಸುಖಗಳಿಗೆ ಕೂಡ ಮತ್ತು ಅವರ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸುವುದರಲ್ಲಿ ನಾವೆಲ್ಲರೂ ಕೂಡ ಪಣ ತಟ್ಟಿದ್ದೀವಿ. ಮುಂದಿನ ಅವಧಿಯಲ್ಲಿ ನಮಗೂ ಕೂಡ ಒಂದು ಉಚಿತವಾದಂಥ ಆರೋಗ್ಯ ಸೇವೆ ನಮಗೆ ಸರ್ಕಾರದಿಂದ ದೊರಕಬೇಕಾಗಿದೆ ಮತ್ತು NPS ಅನ್ನು ತೊಲಗಿಸಿ OPS ಅನ್ನು ಕೂಡ ನಿಜವಾಗ್ಲೂ ಕೂಡ ನಾವು ಮಾಡಬೇಕಾದ್ರೆ ಎಲ್ಲ ಸರ್ಕಾರಿ ನೌಕರರ ಸಮರ್ಪಣಾ ಭಾವದಿಂದ ನಾವೆಲ್ಲರೂ ಕೂಡ ಷಡಾಕ್ಷರ ನೇತೃತ್ವದಲ್ಲಿ ನಾವು ಅದನ್ನು ತರ್ತೇವೆ. ನಾವು ವಿಜಯನಗರ ಜಿಲ್ಲೆಯ ಸರ್ಕಾರಿ ನೌಕರರ ಒಂದು ಅಭೂತಪೂರ್ವವಾದಂಥ ನಮಗೆ ನಮ್ಮ ಮತದಾನ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಯಾವುದೇ ಶಾಂತಿ ಮತ್ತು ಒಂದು ಸಹಕಾರದಿಂದ ಯಾವುದೇ ಕಷ್ಟ ಕಾರ್ಪಣ್ಯಗಳಿದೆ ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಗಳು ಮತ್ತು ತಾಲೂಕಿನ ಅಧ್ಯಕ್ಷರ ಸಹಾಯದಿಂದ ನಾನು ಚುನಾಯಿತನಾಗಿದ್ದೇನೆ. ಅವರೆಲ್ಲರಿಗೂ ಮತ್ತೊಮ್ಮೆ ವಿಜಯನಗರ ಜಿಲ್ಲೆಯ ಸರ್ಕಾರಿ ನೌಕರರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಗೌಳಿಗರ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ಸಂಘದ ಸ್ವಂತ ಕಚೇರಿಯನ್ನ ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಬ್ಯಾಂಕಿನ ಸ್ವಂತ ಕಟ್ಟಡವನ್ನ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ. ಹೌದು, 2009-10ನೇ ಸಾಲಿನಿಂದ ನಗರದ ಬಾಡಿಗೆ ಕಟ್ಟಡಗಳಲ್ಲಿ ಸೇವೆಯನ್ನ ಪ್ರಾರಂಭಿಸಿದ ಗೌಳಿಗರ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ಸಂಘವು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ 14 ವರ್ಷಗಳ ನಂತರ ಸ್ವಂತ ಕಟ್ಟಡವನ್ನ ನಿರ್ಮಿಸಿದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 6ರಂದು ಕೊಟ್ಟೂರು ಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಬ್ಯಾಂಕಿನ ಸ್ವಂತ ಕಟ್ಟಡವನ್ನ ಉದ್ಘಾಟಿಸಿ ಗ್ರಾಹಕರ ಸೇವೆಗೆ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಹಣಕಾಸು ಸಂಸ್ಥೆಗಳು ಅಭಿವೃದ್ಧಿಗೊಳ್ಳಬೇಕೆಂದಲ್ಲಿ ಸಂಸ್ಕೃತಿ ಹಾಗೂ ಸಿದ್ಧಾಂತಗಳನ್ನು ಪರಿಪಾಲಿಸಿಕೊಂಡು ಬರುವುದರ ಜೊತೆಗೆ ಗ್ರಾಹಕರಿಗೆ ಸಕಾಲಕ್ಕೆ ಸ್ಪಂದಿಸಿದಾಗ ಮಾತ್ರ ಬ್ಯಾಂಕಿಂಗ್ ವ್ಯವಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯ. ಆ ನಿಟ್ಟಿನಲ್ಲಿ ಗೌಳಿಗರ ಬ್ಯಾಂಕ್ ಮುಂದೆಯೂ ಮಾಡಲೆಂದು ಹಾರೈಸಿದರು. ಗೌಳಿಗರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನೂತನ ಕಚೇರಿಯ ಕಟ್ಟಡದ ಉದ್ಘಾಟನಾ ಸಮಾರಂಭ ಅತ್ಯಂತ ವಿಧಾಯಕವಾಗಿ ಭಕ್ತಿಯಿಂದ ಪೂಜಾದಿ ಕಾರ್ಯಕ್ರಮಗಳ ಮೂಲಕ ಜರುಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂತಹ ಸಂಗತಿ. ಸೌಹಾರ್ದ ಸಹಕಾರಿ ನೇಮಿತ ಒಂದು ಸಮಾಜ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಆರ್ಥಿಕವಾಗಿನ ಬಹಳಷ್ಟು ಮುಖ್ಯ ಇರುತ್ತೆ. ಆರ್ಥಿಕ ಹಿನ್ನೆಲೆ ಇತ್ತು ಅಂತಂದ್ರೆ ಯಾವ ಸಮಾಜವೂ ಮುಂದೆ ಬಂದಿರತಕ್ಕಂಥದ್ದನ್ನು ನಾವು ನೋಡೋದಿಲ್ಲ. ಆರ್ಥಿಕವಾಗಿ ಮುಂದೆ ಬರಬೇಕು, ಜೊತೆಗೆ ಸಾಂಸ್ಕೃತಿಕವಾಗಿ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಇತಿಹಾಸದೊಳಗೆ ನೀವೆಲ್ಲ ರೋಮ್ ಸಾಮ್ರಾಜ್ಯವನ್ನು ನೋಡ್ತೀವಿ. ಅದು ಶಕ್ತಿ ಪ್ರದಾನ ಮಾಡ್ಕೊಂಡು ಹೋಯ್ತು. ಯಾರೋ ಕೆಲವರು ಅದನ್ನು ಮುಟ್ಟಿದ್ರು, ಅದು ಹೇಳ ಹೆಸರಿಲ್ದಂಗೆ ಹೋಯ್ತು. ನಾವಿವತ್ತು ಗ್ರೀಸ್ ಸಂಸ್ಕೃತಿ ನೋಡ್ತೀವಿ, ಅದು ಬುದ್ಧಿ ಪ್ರಗತಿಯನ್ನ ಪ್ರದಾನ ಮಾಡ್ಕೊಂಡು ಹೋಯ್ತು. ಯಾರೋ ಕೆಲವರು ಅದನ್ನು ಮುಟ್ಟಿದ್ರು, ಅದು ಹೇಳ ಹೆಸರಿಲ್ದಂಗೆ ಹೋಯ್ತು. ಯಾವುದಕ್ಕೆ ಆಧ್ಯಾತ್ಮಿಕ ನೆಲೆಗಟ್ಟು ಇರೋದಿಲ್ಲವೋ ಅದು ಚರಿತ್ರೆ ಒಳಗೆ ಉಳುವುದಿಲ್ಲ. ಯಾವಾಗಲೂ ನಮಗೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ತತ್ವಗಳದವು, ಒಂದು ಸಿದ್ಧಾಂತವಿದೆ. ಅದನ್ನ ನಾವು ನಮ್ಮ ಆರ್ಥಿಕವಾಗಿ ಭದ್ರ ಮಾಡಿಕೊಳ್ತಾನೆ ಆ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ
ನಾವೆಲ್ಲ ಪ್ರಯತ್ನ ಪಡಬೇಕು. ಇವತ್ತು ನಮ್ಮ ಮಠಮಾನ್ಯಗಳು ಉಳಿದಿರೋ ಕಾರಣ ಏನು ಸುಮ್ಮನೆ ಶೋಕಿ ಅಂತ ಮಠಗಳು ಮಾಡೋದಲ್ಲ, ನಮ್ಮ ಸಂಸ್ಕೃತಿಯನ್ನ ನಮ್ಮ ತತ್ವವನ್ನ ಸಾರೋದು. ಈಗ ಇಲ್ಲಿ ಕೊಟ್ಟರು ಸ್ವಾಮಿ ಮಠ ಐತೆ ಅಂತಂದ್ರೆ ಅದು ಶಿಲಾ ಮಠ, ಅಲ್ಲೊಂದಿಷ್ಟು ಜಾಗ ಅದ, ಅದಕ್ಕೊಂದಿಷ್ಟು ಕಾಂಪ್ಲೆಕ್ಸ್ ಅದಾವ, ಅದು ಅಲ್ಲ. ಅದು ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂಥ, ಅದು ನಮ್ಮ ಸಂಸ್ಕೃತಿ, ನಮ್ಮ ಹಿನ್ನೆಲೆ, ನಮ್ಮ ಇಡೀ ಇತಿಹಾಸವನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ. ಯಾವಾಗ ಅದು ಸಂಸ್ಕೃತಿಯನ್ನ ಹೇಳದೆ ಹೋಗುತ್ತೋ ಅಲ್ಲಿಗೆ ನಮ್ಮದೆಲ್ಲ ಮುಗೀತು ಅಂತ ತಿಳ್ಕೊಳ್ಬೇಕು. ಚರಿತ್ರೆ ಒಳಗೆಲ್ಲ ಹೀಗೆ, ಮಾನವ ಚರಿತ್ರೆ ಒಳಗೆಲ್ಲ ಹೀಗೆ ನಡೆದು ಬಂದಿರತಕ್ಕಂಥದ್ದು. ಇವತ್ತು ಗೌಳಿಗರ ಸಮಾಜದವರು ಯಾವಾಗಲೂ ಕೊಟ್ಟೂರು ಸ್ವಾಮಿ ಮಠದ ಅಪಾರವಾಗಿರ್ತಕ್ಕಂತಹ ಆಶೀರ್ವಾದದೊಳಗಿನ ಜೀವನ ನಡೆಸ್ತಕ್ಕಂತಹ ಸಮಾಜ ಹೊಸಪೇಟೆ ಒಳಗ ಗೌಳಿಗರ ಸಮಾಜದವರು ನಿಜವಾಗ್ಲೂ ಇಲ್ಲಿರ್ತಕ್ಕಂಥ ಎಲ್ರಿಗೂ ಹಲವಾರು ಆರ್ಥಿಕ ಸಮಸ್ಯೆಗಳದವು. ನಮಗೆ ಸಾಕಷ್ಟು ಈ ಗೌಳಿಗರ ಸಮಾಜದ ಎಲ್ಲ ಜನರು ವೈಯಕ್ತಿಕವಾಗಿ ಪರಿಚಯ ಇರೋದ್ರಿಂದ ನಮಗೆ ನಿಮ್ಮೆಲ್ಲ ಕಷ್ಟ ನಷ್ಟಗಳ ಒಂದು ಅನುಭವ ಇದೆ. ಇದೆಲ್ಲ ಅಭಿವೃದ್ಧಿ ಆಗಲಿ. ಎಷ್ಟೋ ದೊಡ್ಡ ದೊಡ್ಡ ಮನೆತನಗಳೆಲ್ಲ ಕೆಲಸ ಮಾಡಲಾರ್ದ ದರಿದ್ರಾಗ್ಯಾರ, ಎಷ್ಟೋ ದರಿದ್ರಿದ್ದವರೆಲ್ಲ ಶ್ರೀಮಂತರಾಗಿದ್ದಾರೆ. ನಮ್ಮ ಪ್ರತಿ ಕ್ಷಣವನ್ನ ಸದುಪಯೋಗ ಮಾಡಿಕೊಂಡು ನಾವು ದುಡಿಬೇಕು. ದುಡಿದಿದ್ದನ್ನ ನಮ್ಗೊಂದಿಷ್ಟು ಇಟ್ಕೊಳ್ಬೇಕು, ಒಂದಿಷ್ಟು ಸಮಾಜಕ್ಕೆ ಕೊಡಬೇಕು. ಸಮಾಜನೂ ಬೇಕು. ನಾವು ಒಂದಿಷ್ಟು ದಾಸೋಹ ಮಾಡಲಿಲ್ಲ ಅಂತಂದ್ರೆ, ಸಮಾಜಮುಖಿ ಆಗಲಿಲ್ಲ ಅಂತಂದ್ರೆ ಮನೆತನ ಬೆಳ್ಯಾಕ ಸಾಧ್ಯವಿಲ್ಲ. ಯಾವುದಾದ್ರೂ ಮನೆತನಗಳು ದೊಡ್ಡವಾಗ್ಯವ ಅಂತಂದ್ರೆ ದಾಸೋಹ ಮಾಡಿದ ಮನೆತನಗಳಷ್ಟೇ ದೊಡ್ಡವದವು. ದೊಡ್ಡ ಹಿಂದೆಲ್ಲ ದೊಡ್ಡ ಮನೆತನಗಳೆಲ್ಲ ದಾಸೋಹ ಮಾಡಿದ ಹೊಸಪೇಟೆ ಒಳಗೆ ನೀವೆಲ್ಲ ನೋಡ್ಬೋದು, ಅವೆಲ್ಲ ಚಾಲ್ತಿ ಒಳಗಿದ್ವು. ಯಾವಾಗ ಆರ್ಥಿಕವಾಗಿ ವೀಕ್ ಆದ್ರು, ಯಾವಾಗ ಅವರು ದಾಸೋಹ ನಿಲ್ಲಿಸಿದ್ರು, ಅವೆಲ್ಲ ಮನೆತನಗಳು ಮೂಲ ಗುಂಪಾದ್ರು. ಇದನ್ನ ನಾವೆಲ್ಲ ಮನಸ್ಸಿನೊಳಗೆ ಇಟ್ಕೊಂಡು ಆರ್ಥಿಕವಾಗಿನೂ ಅಭಿವೃದ್ಧಿ ಆಗಬೇಕು, ಜೊತೆಗೆ ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿನೂ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನ ತಮ್ಮೆಲ್ಲರ ಗಮನಕ್ಕೆ ತಂತ ಇವತ್ತು ಗೌಳಿಗರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೆಲ್ಲ ಸಮಾಜದ ಎಲ್ಲ ಗೌರವಾನ್ವಿತ ಹಿರಿಯರು ಎಲ್ಲರೂ ಬಂದಿದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಅಭಿವೃದ್ಧಿ. ಈ ಸಂಘ, ಈ ಸೌಹಾರ್ದ ಸಹಕಾರಿ ಸಂಘ ಎಲ್ಲರ ಸಹಕಾರದಿಂದ ಇದು ಒಂದು ಅಭಿವೃದ್ಧಿಯನ್ನ ಹೊಂದಲಿ, ಯಶಸ್ವಿಯನ್ನ ಕಾಣಲಿ. ನಮ್ಮ ರುದ್ರಪ್ಪ ಅವರು ಬಹಳಷ್ಟು ಅಭಿಮಾನಿ. ಮುಂಜಾನೊಮ್ಮೆ ಸಾಯಂಕಾಲೊಮ್ಮೆ ಬಂದು ಗದಿ ದರ್ಶನ ತಗೊಂಡ ಮುಂದಿನ ಕೆಲಸ ಮಾಡೋದು ಅವರು. ಅಷ್ಟು ಮಠದ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿ. ಇಲ್ಲೊಂದು ಗೌಳಿಗರ ಸಮಾಜ ಇದೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕು. ಇನ್ನು ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮೊಳಗೆ ಒಗ್ಗಟ್ಟಿರ್ಬೇಕು. ಮೊದಲು ನಿಮ್ಮೊಳಗನ ಒಗ್ಗಟ್ಟಿಲ್ಲ. ನಮ್ಮ ಹತ್ರ ಒಂದಿಬ್ರು 4 ಜನ ಬರ್ತೀರಿ, ಬುದ್ಧಿ ಕಷ್ಟ ಆಗೈತೆ ಅಂತಂದ್ರೆ ನಿಮ್ಮೊಳಗನ ಒಬ್ಬ ಹೋಗಿ ಇನ್ನೊಬ್ಬರ ಹತ್ರ ಫಿಟ್ಟಿಂಗ್ ಇಟ್ಟಿರ್ತಾನೆ. ನಿಮ್ಮಲ್ಲಿನ ಈ ವೀಕ್ನೆಸ್ ಇರೋದ್ರಿಂದ ಸಮಾಜದೊಳಗೆ ಒಂದಿಷ್ಟು ಒಗ್ಗಟ್ಟು ಕಾಣದೇ ಇರೋದ್ರಿಂದನೇ ಕೆಲವೊಂದು ಕಷ್ಟ ಆಗೋದು. ಆ ಕಾರಣಕ್ಕೆ ಎಲ್ಲ ಹಿರಿಯರೆಲ್ಲ ಬಹಳಷ್ಟು ವಿಚಾರಸ್ಥರದಿರಿ. ಧೈರ್ಯವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಿ ಮೊದಲು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ. ಶಿಕ್ಷಣ ಕೊಟ್ಟು ಅವರು ಸ್ವತಂತ್ರವಾಗಿ ಬದುಕು ರೀತಿ ಒಳಗೆ ಅವ್ರಿಗೆಲ್ಲ ನೀವು ಬುದ್ಧಿಯನ್ನ ತುಂಬಬೇಕು. ಅವ್ರಿಗೆಲ್ಲ ಸ್ವತಂತ್ರವಾಗಿ ನೀನ ದುಡಿದು ತಿನ್ಬೇಕು. ನಂದಂಕರು ಏನೂ ಆಸ್ತಿ ಇಲ್ಲ, ನಾನು ಬರಗೈ ಪಕ್ಕಿರೋದೇನಿ, ನೀನು ದುಡಿಬೇಕು, ನಿನ್ನ ಜೀವನ ನೀನ ಕಟ್ಕೋಬೇಕು ಅಂತಕ್ಕಂತಹ ಒಂದು ಪ್ರಜ್ಞೆ ಮಕ್ಕಳಲ್ಲಿ ಬಂತು ಅಂತಂದ್ರೆ ಮಕ್ಕಳು ನಿಜವಾಗ್ಲೂ ಅವರು ನಿಮ್ಮ ಸಮಾಜದ ಗೌರವವನ್ನು ಹೆಚ್ಚಿಸ್ತಾರ. ನಿಮ್ಮೆಲ್ಲರ ಮೇಲೆ ಬಸವಾದಿ ಶಿವಶರಣರ ಆಶೀರ್ವಾದ, ಪೂಜ್ಯ ಕೊಟ್ಟೂರೇಶ್ವರರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸಿ ನಾವು ಗಜೇಂದ್ರಗಢದೊಳಗೆ ಬಸವ. ಇನ್ನು ಪ್ರಾರಂಭದಲ್ಲಿ ಕೇವಲ 434 ಸದಸ್ಯರನ್ನ ಹೊಂದಿದ್ದ ಈ ಬ್ಯಾಂಕ್ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 2746 ಸದಸ್ಯರನ್ನ ಹೊಂದಿದೆ. ಈ ಹಿಂದೆ ಷೇರು ಬಂಡವಾಳ 5.5 ಲಕ್ಷ ಮಾತ್ರವಿತ್ತು. ಈಗ ಅದು 16 ಲಕ್ಷಕ್ಕೇರಿದೆ. 4,80,00,000 ರೂಪಾಯಿ ಸಾಲ ನೀಡಲಾಗಿದ್ದು ಸದ್ಯ 6,50,00,000 ರೂಪಾಯಿ ಠೇವಣಿ ಹೊಂದಿದೆ. ಹಾಗೇನೆ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 7,20,00,000 ಮೊತ್ತದ ದುಡಿಯುವ ಬಂಡವಾಳವಾಗಿದ್ದು ಇದು ಗ್ರಾಹಕರ ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಸಹಕಾರದಿಂದಾಗಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಗೌಳಿ ರುದ್ರಪ್ಪನವರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಸಾಧ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ ಬಸವಲಿಂಗ ಸ್ವಾಮಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.